ನಮ್ಮ ಬೆಂಗಳೂರು ನಮ್ಮ ಹಕ್ಕು ನ್ಯೂಸ್ ಅವರ ವಿಶೇಷ ಚರ್ಚೆಗೆ ಮತ್ತೊಮ್ಮೆ ಸ್ವಾಗತ. ಬೆಳಗಿನಿಂದಲೂ ಕೂಡ ಸುವರ್ಣ ನ್ಯೂಸ್ SMS ಕ್ಯಾಂಪೇನ್ ನಡೆಸಿತ್ತು. ಅದರಲ್ಲಿ ಬೆಂಗಳೂರು ವಿಭಜನೆ ಆಗಬೇಕೇ ಬೇಡವೇ, ಬೆಂಗಳೂರು ವಿಭಜನೆ ಸರಿಯೇ ತಪ್ಪೇ ಅನ್ನುವಂಥ ಪ್ರಶ್ನೆಯನ್ನು ಜನರ ಮುಂದಿಟ್ಟಿದ್ವಿ. 73% ಜನ BBMP ವಿಭಜನೆ ತಪ್ಪು ಅನ್ನುವಂಥ ಸಂದೇಶವನ್ನೇ ಕಳಿಸಿದ್ರು. ಕೇವಲ 27% ಜನ ಮಾತ್ರ BBMP ವಿಭಜನೆ ಸರಿ ಅನ್ನುವಂತಹ ಸಂದೇಶವನ್ನು ಕಳಿಸಿದ್ರು ಅನ್ನೋದು ಬಹುಶಃ ಜನರ ಅಭಿಪ್ರಾಯವಂತೂ ಸ್ಪಷ್ಟವಾಗಿದೆ. ಸರ್ಕಾರದ ಅಭಿಪ್ರಾಯ ಏನೇ ಆಗಿರ್ಬೋದು ಹ್ಯಾರಿಸ್ ಅವರೇ, ಯಾಕೆಂದರೆ ಸ್ಪಷ್ಟವಾಗಿ ಹೇಳಿದ್ರು ಜಗದೀಶ್ ಕುಮಾರ್ ಅವರು, ನೀವು ಏನೇ ಮಾಡ್ತಿರ್ಬೋದು, ಎಫೆಕ್ಟ್ ಏನಾಗ್ತಾ ಇದೆ, ರಿಸಲ್ಟ್ ಏನಾಗ್ತಾ ಇದೆ, ಎಲೆಕ್ಷನ್ ಮುಂದೆ ಹೋಗ್ತಾ ಇದೆ, ಎಲ್ಲ ಒಂದು ಕಡೆ ನಿಮ್ಮ ಹಿಡನ್ ಅಜೆಂಡಾ ಆ ಮೂಲಕ ಈಡೇರಿಸ್ಕೊಳ್ತಾ ಇದ್ದೀರಿ ನೀವು. ಅದನ್ನೇ ಜಗದೀಶ್ ಕುಮಾರ್ ಅವರು ಹೇಳಿದ್ದು. ಸ್ನೇಹಿತರು ಜಗದೀಶ್ರು ಈ ಜಾಂಡಿಸ್ ಆದ್ರೆ ಏನ್ ನೋಡಿದ್ರು ಹಳದಿ ಕಲರ್ ಅಲ್ಲಿ ಕಾಣುತ್ತೆ. ಅವರು ಆತರ ಕಾಮದ ಕಣ್ಣಿಗೆ ಕಾಣೋದೆಲ್ಲ ಹಳದಿ ಅನ್ನೋದರ ಹಳದಿ. ಅವರು ಅದು ಆ ದೃಷ್ಟಿಯಲ್ಲೇ ನೋಡ್ತಾರೆ. ಎಲೆಕ್ಷನ್ ತಪ್ಪಿಸ್ಕೊಳ್ಳೋದು ಹೆಂಗೆ, ಎಲೆಕ್ಷನ್ ಇದಾಗೋದು ಹೆಂಗೆ, ಅದಾಗೋದು ಅಂತ. ನಾವು ಕಾಂಗ್ರೆಸ್ ಅವರು ಚುನಾವಣೆಗೆ ಮಾತ್ರ ರಾಜಕೀಯ ಮಾಡೋರಲ್ಲ. ನಾವು ರಾಜ್ಯ ದೇಶವನ್ನ ಕಟ್ಟಕ್ಕೋಸ್ಕರ ರಾಜಕೀಯ ಮಾಡೋರು. ಇವರು ಚುನಾವಣೆಯಲ್ಲಿ ಹೇಗಾದ್ರೂ ಬರೋದು, ಹೇಗೆ ಅಧಿಕಾರಕ್ಕೆ ಬರೋದು, ಇದೇ ಅವ್ರ ರಾಜಕೀಯ. ಸೊ ಅವ್ರಿಗೆ ಆಗಲ್ದೆ ಬೇರೆ ಕಾಣಿಸಲ್ಲ. ಆಪರೇಷನ್ ಕಮಲ ಅಂತ ಮಾಡಿದ್ದು ತಮಗೆ ನೆನಪಿರಬೇಕು. ಯಡಿಯೂರಪ್ಪನವ್ರ ಸರ್ಕಾರ ಬರೋಕ್ಕೆ ಯಾವ ತರ ಬಂತು ಅನ್ನೋದು ನಿಮಗೆ ಗೊತ್ತು. ಸರ್ಕಸ್ ಏನೇನಾಯ್ತು ಅಂತ ಹೆಚ್ಚಿಗೆ ನಾನು ಅದ್ರ ಬಗ್ಗೆ ಹೋಗಲ್ಲ, ಬೇಕಾಗಿಲ್ಲ. ನಾವು ಬೇರೆ ಯಾವುದೋ ಸಬ್ಜೆಕ್ಟ್ ಮಾತಾಡ್ತಾ ಇದ್ದೀವಿ. ಬಟ್ ದಟ್ ಈಸ್ ವಾಟ್ ಹಿಸ್ ವ್ಯೂ. ಅವ್ರು ಹಾಗೆ ಅವ್ರಿಗೆ ಕಾಣಿಸೋದು. ಸೊ ಅದು ಅವ್ರು ತಪ್ಪಲ್ಲ, ಅವ್ರು ಹಾಗೆ ಬಂದಿರುವಂತದ್ದು. ನಾನೇನ್ ಮಾಡ್ಲಿಕ್ಕಾಗಲ್ಲ. ಮಾಡ್ತಾರೋ ಅದೇ ಆಗ್ತಾ ಇದೆ ಅಂತ ಜಗದೀಶ್ ಕುಮಾರ್ ಅವರೇ ಅವ್ರು ನೇರವಾಗಿ ಹೇಳ್ತಾ ಇದ್ದಾರೆ, ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಅದರಿಂದ ಕಣ್ಣಿಗೆ ಕಾಣಿಸೋದೆಲ್ಲ ಹಳದಿ, ನೀವು ಮಾಡಿರೋದು ಅದೇ ಕಾಣಿಸ್ತಾ ಇದೆ ನಿಮ್ಗೆ. ನಾವು ಇವತ್ತು ಅವರು ನನಗೆ ಅವ್ರ ಏಜ್ ಗೊತ್ತಿಲ್ಲ, 71, 76ರಲ್ಲೂ ಇದೇ ಕತೆ ಹೇಳಿದ್ದು. ಸುಪ್ರೀಂ ಕೋರ್ಟಲ್ಲಿ ದಿವಂಗತ ಇಂದಿರಾ ಗಾಂಧಿಯವರ ಚುನಾವಣೆಯನ್ನ ಅನ್ಸೀಟ್ ಮಾಡಿದ್ರು. ಅಲಹಾಬಾದ್ ಹೈಕೋರ್ಟು ಅನ್ಸೀಟ್ ಮಾಡಿದ್ರು. ಆಗ್ಲೂ ಇದೆ ಹೇಳಿದ್ದು, ಈ ದೇಶದ ಸಮಗ್ರತೆ ಮತ್ತು ಏಕತೆ ಕಾಪಾಡೋದು. ಬಿಜೆಪಿ ಎಲ್ಲೂ ಇರ್ಲಿಲ್ಲ ಸರ್. ಈಗ ಜನಸಂಘ ಮಾತಾಡಿ ನಾವೇನು ಅಲ್ಲಿ ಜನಸಂಘ ಇತ್ತಲ್ವಾ, ಜನಸಂಘ ಇತ್ತಲ್ವಾ, ಜನಸಂಘದ 1 ಲಕ್ಷ ಜನ ಎಮರ್ಜೆನ್ಸಿಯಲ್ಲಿ ಒಳಗೋಗಿದ್ರಲ್ವಾ. ನಾವು ಹೋರಾಟ ಮಾಡಿದ್ದಕ್ಕೆ ತಾನೇ ಪ್ರಜಾಪ್ರಭುತ್ವ ಉಳ್ಕೊಂಡಿದ್ದು. ಬೆಂಗಳೂರು ನಗರದಲ್ಲಿ ನಾವು ಅನುಭವಿಸ್ತಾ ಇರುವಂತ ಕಷ್ಟ, ನಾನು ಶಾಸಕನಾಗಿ ಜಗದೀಶ್ ಅವ್ರ ಶಾಸಕನಾಗಿ ಇಬ್ರು ಕಷ್ಟ ಅನುಭವಿಸ್ತಾ ಇದೀವಿ. ಇಲ್ಲ ಅಂತ ಅವ್ರು ಹೇಳ್ಬಿಡ್ಲಿ. ಕಳೆದ 5 ವರ್ಷದಲ್ಲಿ ಸರ್ ನಮ್ಮ ಪರಿಸ್ಥಿತಿ ಹೇಗಿದೆ. ನಾವು ನಿಮ್ಮ ಒಂದು 7 ಗಂಟೆದು ನಿಮ್ಮ ಒಂದು ಇಂಟರ್ವ್ಯೂಗೆ ಬರಬೇಕಾದ್ರೆ ನಾವು 5:30ಗೆ ಬಿಡ್ಬೇಕು ನಮ್ಮ ಮನೆ. ಟ್ರಾಫಿಕ್ ಜಾಮ್ ಅಂತ. ಇಲ್ಲ ಅಂದ್ರೆ ನಾವು ಇಲ್ಲಿಗೆ ಬರಕ್ಕಾಗುತ್ತೆ. ಅಲ್ಲ, ಟ್ರಾಫಿಕ್ ಜಾಮ್ ಆಗಾಗ್ಲಿ, ಓಡಾಡಕ್ ರಸ್ತೆ ಇರೋದು ಎಲ್ಲಾನು BBMP ಅವ್ರ ಕೆಲಸ ಅಲ್ವಾ. 3 ಭಾಗ ಆದ ಕೂಡಲೇ ಎಲ್ಲ ಸರಿಯಾಗ್ಬಿಡುತ್ತೆ ಜಗದೀಶ್ ಕುಮಾರ್ ಅವರ. ಒಂದ್ ನಿಮಿಷ ನೋಡಿ, ಒಂದ್ ನಿಮಿಷ ಒಂದು ಹೇಳಿದ್ರು, ಮ್ಯಾಜಿಕ್ ಮಾಡ್ಲಿಕ್ಕೆ ನಾವು ಬಂದಿಲ್ಲ, ಹೇಳ್ತಾ ಇಲ್ಲ. ಮಿಸ್ಮ್ಯಾನೇಜ್ಮೆಂಟ್, ಮ್ಯಾಜಿಕ್ ಮಾಡ್ಲಿಕ್ಕೆ ನನಗೆ ಇವತ್ತು ಅವರು ಹೇಳಿದ್ದು ಇದ್ರಲ್ಲಿ ಒಂದು ಇಲ್ಲೇನೋ ಬರ್ದಿದ್ದಾರೆ, ಮಿಸ್ಮ್ಯಾನೇಜ್ಮೆಂಟ್. ಹೌದು. ಕನ್ಸಿಡರ್ ನೆಸೆಸರಿ ಟು ರೀಕಾನ್ಸ್ಟಿಟ್ಯೂಟ್ ಕಾರ್ಪೊರೇಷನ್ ಆಫ್ ಸಿಟಿ ಆಫ್ ಬ್ಯಾಂಗ್ಳೂರ್. ಯಾಕೆಂದ್ರೆ ಸ್ಮೂತ್ ಅಡ್ಮಿನಿಸ್ಟ್ರೇಷನ್ ಆಫ್ ಕಾರ್ಪೊರೇಷನ್ ಆಫ್ ಸಿಟಿ ಆಫ್ ಬ್ಯಾಂಗ್ಳೂರ್ ಎಕ್ಸ್ಪರ್ಟ್ ಕಮಿಟಿ ಹ್ಯಾಸ್ ಆಲ್ಸೋ ರೆಕಮೆಂಡೆಡ್. ಅವರು ಕೊಟ್ಟಿರೋದು ಎರಡು. ವೀರೇಂದ್ರ ಅವರೇ, ಅವರು ಇನ್ನೊಂದೆರಡು ಮಾತು ಕೂಡ ಮಧ್ಯದಲ್ಲಿ ಹೇಳಿದ್ರು ಮಾತಾಡ್ತಾ. ಈಗ ನಾವು ನಮ್ಮ ಉದ್ದೇಶ ಏನು ಅನ್ನೋದು ನೀವು ಒಂದು ಅರ್ಥ ಮಾಡ್ಕೋಬೇಕು. ಈಗ ನೀವು ಬರೀ ಕಾಸು ನೆಟ್ ರಿಸಲ್ಟ್ ಕೇಳಿದ್ರೆ ಪ್ರಯೋಜನ ಆಗಲ್ಲ ಅಲ್ಲಿ. ಇವತ್ತು ನೀವು ಬೆಂಗಳೂರಲ್ಲಿ ವಾಸ ಮಾಡ್ತೀರಿ, ನಾನು ಬೆಂಗಳೂರಲ್ಲಿ ವಾಸ ಮಾಡ್ತೀನಿ, ಇವರು ಬೆಂಗಳೂರಲ್ಲಿ ವಾಸ ಮಾಡ್ತಾ ಇದ್ದೀವಿ. ಅಟ್ಲೀಸ್ಟ್ ನಾವು 70ಕ್ಕೆಲ್ಲ ಹೋಗೋದು ಬೇಡ. ಲಾಸ್ಟ್ 5 years ಇಂದ ನಾವು ನಮ್ಮ ಇದನ್ನ ನೋಡ್ಕೊಂಡ್ಬಿಟ್ರೆ ಎಷ್ಟು ಬದಲಾವಣೆಗಳು ಆಗ್ಬೇಕಾಗಿದೆ ಇಲ್ಲಿ. ಒಂದ್ ನಿಮಿಷ, ಕರೆಕ್ಟ್, ಒಳ್ಳೆ ಪ್ರಶ್ನೆ ನಿಮ್ದು. ಆ ಪ್ರಶ್ನೆಗೆ ನನಗೆ ಉತ್ತರ ಕೊಡಕ್ಕೆ ಅವಕಾಶ ಕೊಡಿ. ಓಕೆ ನೋಡಿ, ಡಿಸೆಂಟ್ರಲೈಸೇಷನ್ ಆಗಿದ ತಕ್ಷಣ ಏನಾಗುತ್ತೆ, 850 ಸ್ಕ್ವೇರ್ ಕಿಲೋಮೀಟರ್ ಇವತ್ತಿರುವಂತದ್ದು. ಸರ್, ಒಬ್ಬ ಕಾರ್ಪೊರೇಷನ್ ಕಮಿಷನರ್ ಆಫೀಸಲ್ಲಿ ಕೂತು ಒಬ್ಬ ಚೀಫ್ ಅಕೌಂಟೆಂಟ್ ಏನು ಚೆಕ್ ಅನ್ನ ಆ ಕಡೆ ಈ ಕಡೆ ಮಾಡ್ಲಿಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ಎಷ್ಟು ಬರ್ತಾ ಇದೆ, ಎಷ್ಟು ಹೋಗ್ತಾ ಇದೆ, ಏನೇನ್ ಆಗ್ತಾ ಇದೆ ಅನ್ನೋದೇ ಗೊತ್ತಾಗದೆ ಇರುವಂತ ಒಂದು ಪರಿಸ್ಥಿತಿ. ಇದು ನಾನಾಗಿ ಏನ್ ಹೇಳ್ತಾ ಇರುವಂತದ್ದಲ್ಲ, ನಮ್ ಕಣ್ಮುಂದೆ ಇರುವಂತದ್ದು. ಒಂದ್ ನಿಮಿಷ, ಆಡಳಿತದ ವೈಫಲ್ಯ. ಹೌದಲ್ವೋ? ಆಡಳಿತ ನಡೆಸ್ತಾ ಇದ್ದಿದ್ದು ಯಾರು 5 ವರ್ಷ ಅಲ್ಲಿ? ಬಿಜೆಪಿ ಅವರು. ಅವರ ಇದು ಕೌನ್ಸಿಲ್ ಇದ್ದಂತದ್ದು, ಅವರ ಮೇಯರ್ ಇದ್ದಂತದ್ದು, ಅವ್ರು ನಡೆಸಿರೋದು. ನೀವು ವಿಧಾನಸಭೆಯಲ್ಲಿ ಇದ್ರಿ. ಆ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಅದೇ ಮಾತನ್ನ ಹೇಳಿದ್ರು. ನಿಮ್ ಮುಂದೆ ತೋರಿಸ್ಬಿಡ್ತೇನೆ, 30 ಭಾಗ ಮಾಡಿದ್ರು ಕೂಡ ಆಡಳಿತ ಸುಧಾರಣೆ ಆಗದೆ ಇದ್ರೆ ನೋಡಿ ಕುಮಾರಸ್ವಾಮಿ ಅವರು ಹೇಳಿದ್ದೇನು ನೋಡ್ಬಿಡಿ. ಹೇಳಿದ ಅಂಶಕ್ಕೆ ನೀವು ಉತ್ತರ ಕೊಡಿ. ಯು ಹ್ಯಾವ್ ಟು ಆನ್ಸರ್.
ಎಸ್ ಕುಮಾರಸ್ವಾಮಿ ಅವರು ಇವತ್ತು ವಿಧಾನಸಭೆಯಲ್ಲಿ ಇದೇ ವಿಚಾರವಾಗಿ 3 ಭಾಗ ಅಲ್ಲ 30 ಭಾಗ ಆದ್ರೂ ಕೂಡ ಇದರ ಆಡಳಿತ ಸುಧಾರಿಸದೆ ಹೋದ್ರೆ ಏನು ಮಾಡ್ಲಿಕ್ಕೆ ಆಗಲ್ಲ ಅನ್ಲಿ. 3 ಭಾಗ ಆದ ನಂತರ ಎಲ್ಲಾ ಭ್ರಷ್ಟಾಚಾರದೊಳಗೆ ಆಡಳಿತ ಸುಧಾರಣೆ ಆಗ್ಬಿಟ್ರೆ ದೀರ್ಘದಂಡ ನಮಸ್ಕಾರ ಆಗ್ತೀನಿ ಅಂದ್ರೆ ಕುಮಾರಸ್ವಾಮಿ ಅವ್ರು ಹೇಳಿದ್ದೇನೆ ನೋಡ್ಕೊಂಬರೋಣ. ಸಾಕಲ್ಲ, ರಾಜ್ಯದಲ್ಲಿ ವಿಷನ್ ಇಟ್ಕೊಳ್ಳದೆ ಸಂಕುಚಿತ ಮನೋಭಾವದಿಂದ ಕೆಲಸ ಮಾಡಲಿಕ್ಕಾಗದೆ ಈ ರೀತಿಯ ತೀರ್ಮಾನಗಳನ್ನು, ಹುಚ್ಚು ತೀರ್ಮಾನಗಳನ್ನು ಈ ರೀತಿ ಮಾಡಿ ಯಾವೊಂದು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂತಕ್ಕಂಥದ್ದನ್ನ ಒಂದು ವಿದೇಶದಲ್ಲಿ ಒಂದು ಬ್ರ್ಯಾಂಡ್ ಇದೆ ಇದಕ್ಕೆ. ಇವತ್ತು ಈ ಒಂದು ನಗರದಿಂದ ನೀವೇ ಹೇಳಿದ್ರಿ, ರಾಜ್ಯ ಸರ್ಕಾರಕ್ಕೆ ಬರ್ತಕ್ಕಂಥ ತೆರಿಗೆ ಹಣ ನಿಮ್ಮ ಸರ್ಕಾರ ಖಜಾನೆ ತುಂಬಿಸ್ತಕ್ಕಂಥದ್ದು ಈ ಒಂದು ಬೃಹತ್ ಬೆಂಗಳೂರು ಮಹಾನಗರ. ಇಂಥ ನಗರದಲ್ಲಿ ಎಲ್ಲೆಲ್ಲಿ ನಿಮ್ಮ ಲೋಪದೋಷಗಳಿದ್ದಾವೆ, ಯಾತಕ್ಕಿಂತ ಪರಿಸ್ಥಿತಿಗೆ ನಾವು ಬಂದಿದ್ದೇವೆ, ಈಗ ಇದನ್ನು 3 ಮಾಡ್ತೀವಿ ಅಂತ ಹೊರಟಿದ್ದೀರಿ. ಇದರಿಂದ ನೀವು ಈ ಎಲ್ಲ ಆಡಳಿತವನ್ನು ಸರಿಪಡಿಸಲಿಕ್ಕೆ ಸಾಧ್ಯವಾ? ದೀರ್ಘದಂಡ ನಮಸ್ಕಾರ ಮಾಡ್ಬಿಡ್ತೀನಿ ನಿಮಗೆ, ಇದರಿಂದ ನೀವು ಸರಿಪಡಿಸ್ಬಿಟ್ರೆ. ನೀವು ಅವಕಾಶ ಕೊಡಿ, ಆಗ್ತದೋ ಇಲ್ಲೋ ನೋಡಿ, ಒಂದು ಅವಕಾಶನೇ ಸಿಂಗ್ಪುರ ಮಾಡಿದಾಗಲೂ ಅವಕಾಶ ಕೊಟ್ಟಿದ್ರು ಜನ ಈ ರಾಜ್ಯದಲ್ಲಿ. ಸಿಂಗ್ಪುರ ಮಾಡ್ತೀವಿ ಅಂದ್ರಲ್ಲ, ಆಗಲೂ ಜನ ಅವಕಾಶ ಕೊಟ್ಟಿದ್ರು. ಅದಕ್ಕೆ ವಾಪಸ್ ಸಿಂಗ್ಪುರ ಮಾಡ್ಲಿಕ್ಕೆ ಹೋಗಿ ಪುಟ್ಟನಹಳ್ಳಿನಲ್ಲಿ ನಿಂತ್ಕೊತಿದ್ದಲ್ಲ ನೀರು, ಪುಟ್ಟನಹಳ್ಳಿ ಒಳಗೆ ಸಿಂಗ್ಪುರ ಮಾಡ್ತೀವಿ ಅಂತ ಹೇಳಿ ಪುಟ್ಟನಹಳ್ಳಿ ಒಳಗೆ ಸಮ್ಮಿಶ್ರ ಸರ್ಕಾರ ಬರಬೇಕಾಯ್ತು, ಸಮ್ಮಿಶ್ರ ಸರ್ಕಾರ ಬರಬೇಕಾಯ್ತು ಪುಟ್ಟನಹಳ್ಳಿ ಒಳಗೆ. ಅರ್ಥ ಆಯ್ತಾ? ಏನಾದ್ರು ಮಾಡಿದ್ರೆ ಇಡೀ ಬೆಂಗಳೂರಿಗೆ, ರಾಷ್ಟ್ರದಲ್ಲಿ, ಬೆಂಗಳೂರಲ್ಲಿ ಇಡೀ ರಾಷ್ಟ್ರದಲ್ಲಿ ಏನಾದ್ರು ತಂದಿದ್ರೆ ಇದು ಕಾಂಗ್ರೆಸ್ ಸರ್ಕಾರ. ಆ ಸರ್ಕಾರನೇ ಹೇಳ್ತಿದ್ದ ಸರ್ಕಾರನೇ. ಯಾವ್ದನ್ನ ಇಡೀ ಬೆಂಗಳೂರಿಗೆ ಏನಾದ್ರು ಒಂದು ಮಾರ್ಕೆಟ್ ಮಾಡಿದ್ರೆ ವರ್ಲ್ಡ್ ಲೀಡರ್ಸ್ ಇವತ್ತು ಅಟಲ್ ಬಿಹಾರಿ ವಾಜಪೇಯಿ ಬಂದು ಇಲ್ಲಿ ಇದೇ ಕೆಳಗಡೆ ಒಂದ್ ನಿಮಿಷ ಕೇಳಿ ಸ್ವಾಮಿ. ಅಟಲ್ ಬಿಹಾರಿ ವಾಜಪೇಯಿ ಕೆಳಗಡೆ ಬಂದಿದ್ರು ಇನಾಗ್ರೇಷನ್, ಇಂಟರ್ನ್ಯಾಷನಲ್ ಏರ್ಪೋರ್ಟ್ ವರ್ಲ್ಡ್ ಲೀಡರ್ಸ್ ಬಂದಿದ್ರು. ಮೊದಲೊಂದು ಕಾಲ ಅಟಲ್ ಬಿಹಾರಿ ವಾಜಪೇಯಿ ಅವರು ಇನಾಗ್ರೇಷನ್ ಬಂದಿದ್ರು. ಏನು ಇನಾಗ್ರೇಷನ್ ಹೇಳಿ? ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇನಾಗ್ರೇಷನ್ ಕೊಟ್ಟರು ಅಂತ ಹೇಳಿ. ಬರೀ ಕಸದೊಂದು ಸರಿ ಮಾಡಕ್ ಆಗ್ಲಿಲ್ಲ ನಿಮ್ ಕೈಲಿ, ಬರೀ ಗಾರ್ಬೇಜ್ ಒಂದು ಸರಿ ಮಾಡಕ್ ಆಗ್ಲಿಲ್ಲ. ಯು ಲಿವ್ ಇಟ್ ಟು ಅಸ್, ವಿ ವಿಲ್ ಪ್ರೂವ್ ವಾಟ್ ವಿ ಕ್ಯಾನ್ ಡೂ ಟು ದಿಸ್ ಗವರ್ಮೆಂಟ್. ನೋಡಿ ಪ್ರೂವ್ ಮಾಡ್ತಾರಂತ ಕೊಡ್ರಿ. 2 ವರ್ಷದಿಂದಾನೇ ನೀವೇನು ಮಾಡಕ್ಕಾಗಿಲ್ಲ. 2 ವರ್ಷದಿಂದ ಸಜ್ಜೆ ನೀವು ಆಳ್ತಲ್ಲಿ ಇದ್ರಲ್ಲ, ಡಿಸ್ಟರ್ಬ್ ಮಾಡಬಾರ್ದು ನಿಮ್ನ ಡಿಸ್ಟರ್ಬ್ ಮಾಡಬಾರ್ದು ಅಂತ. ಪ್ರಜಾಪ್ರಭುತ್ವದಲ್ಲಿ ಓಟ್ ಹಾಕವ್ರೆ, ಓಟ್ಗೆ ಗೌರವ ಕೊಡಬೇಕು ಅಂತ. ಎಲೆಕ್ಷನ್ ಗೆದ್ರುವಂತ ಗಿರಾಕಿ ಅಲ್ಲ, ಎಲೆಕ್ಷನ್ಗೆ ನಾವೇ ತೆಗೆದುಕೊಂಡು ಬಂದವ್ರು. ಎಲೆಕ್ಷನ್ ಕಾರ್ಪೊರೇಷನ್ ಎಲೆಕ್ಷನ್ ನ ಕೋರ್ಟ್ ಹೋಗ್ಬಿಟ್ಟು ಇಡಿತು ಕಾಂಗ್ರೆಸ್ ಪಾರ್ಟಿ. ಎಸ್, ಇದು ವಿಧಾನಸಭೆಯಲ್ಲಿ ಕುಮಾರಸ್ವಾಮಿ ಅವರು ಪ್ರಸ್ತಾಪ ಮಾಡಿದಾಗ ವಿಭಜನೆ ಮಾಡಿದ ಕೂಡಲೇ ಆಡಳಿತ ಸುಧಾರಣೆ ಆಗ್ಬಿಡುತ್ತಾ ಅನ್ನೋದಕ್ಕೆ ಹಿಂದಿನ ಉದಾಹರಣೆಗಳನ್ನ ಕೊಟ್ಟು ಕುಮಾರಸ್ವಾಮಿ ಅವರು ಪ್ರಶ್ನೆ ಮಾಡಿದಾಗ ಬಹುಶಃ ಅದು ಚರ್ಚೆ ಅಂತ್ಯ ಆಗಿದ್ದು ಕೂಡ ಅದೇ ಹಂತದಲ್ಲಾಯಿತು. ಚುನಾವಣೆಯನ್ನ ಮುಂದೂಡುವ ವಿಚಾರದೊಂದಿಗೆ ನಾವು ಚುನಾವಣೆಗೆ ಹೆದರಿಲ್ಲ ಅನ್ನುವಂಥ ಮಾತನ್ನ ಕುಮಾರಸ್ವಾಮಿ ಅವರಿಗೆ ಡಿ.ಕೆ. ಶಿವಕುಮಾರ್ ಹೇಳಿದ್ರು. ಅಲ್ಲಿ ಅಶೋಕ್ ಕೂಡ ಮಧ್ಯಪ್ರವೇಶ ಮಾಡಿದ್ರು ಅನ್ನುವಂಥದ್ದು. ಅಂದ್ರೆ ಚುನಾವಣೆಯನ್ನ ಮುಂದೂಡುವ ಪ್ರಯತ್ನದ ಕಡೆಗೆ ಆ ಚರ್ಚೆ ವಾಲ್ತು ಅನ್ನುವಂಥದ್ದು. ಎಸ್, ಚರ್ಚೆಯನ್ನ ಮುಂದುವರಿಸ್ತೇನೆ. ಹರೀಶ್ ಅವರಿಂದ ಉತ್ತರವನ್ನು ಪಡಿತೇನೆ ಒಂದು ಬ್ರೇಕ್ ನಂತರ.